ಸರ್ ನಮ್ಮಲ್ಲಿ ಲೋ ಬಜೆಟ್ ವೆಹಿಕಲ್ಸ್ ವೆಲ್ ಮೇಂಟೈನ್ ಆಗಿರೋ ಗಾಡಿಗಳು ತುಂಬಾ ಇದಾವೆ. ಲೋ ಬಜೆಟ್ ವೆಹಿಕಲ್ ನ ನಾನು ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಸರ್. ಸರ್ ನಿಮ್ ಮುಂದೆ ಒಂದು ಡೆಸ್ಟರ್ ಇದೆ, ನೋಡ್ತಾ ಇರ್ಬೋದು. ಇದು 2014 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ಸರ್. ಗಾಡಿ ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇದು ಪ್ರೈಸ್ ಬಂದು ಕೇವಲ 3,85,000 ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಇಂಜಿನ್ 14 ಮಾಡಲು ಗಾಡಿ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇನೋವಾ ಇರುವಂತದ್ದು ಡೀಟೇಲ್ಸ್ ಕೊಡಿ ಸರ್. ಸರ್ ಇನೋವಾ ಹೆವಿ ಡಿಮ್ಯಾಂಡ್ ಇರುವಂತ ವೆಹಿಕಲ್ ನೋಡ್ತಾ ಇರ್ಬೋದು. ಒಂದು 2009 ಮಾಡಲ್ ಇದೆ, ಗೋಲ್ಡ್ ಕಲರ್. ಇದು ಒಂದು G4 ಸರ್, ಡೀಸೆಲ್ ಇಂಜಿನ್ ಗಾಡಿ. 2 ಲಕ್ಷ ಡ್ರಿವೆನ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ. ಇದು ಬೆಲೆ ಬಂದು ನಿಮಗೆ ಕೇವಲ 4,50,000 ಕೊಡ್ತೀನಿ ಸರ್. 2009 ಮಾಡಲ್. ಇನ್ನೊಂದು ಬ್ಲಾಕ್ ಎಲಿಫೆಂಟ್ ಇದೆ ಸರ್. ಇನ್ನೊಂದು ನೋಡ್ತಾ ಇರ್ಬೋದು, ನಿಮ್ಗೆ XUV500 W8 ವೇರಿಯಂಟ್ ಟಾಪ್ ಎಂಡ್ ಮಾಡಲು ಬೇಕು ನಮ್ಗೆ ಅಂತ ನೋಡಿ ಗಾಡಿ ಸರ್. ಬರೀ 86,000 ಓಡಿರುವಂತ ಗಾಡಿ, ವಿತ್ ಶೋರೂಮ್ ರೆಕಾರ್ಡ್ ಕೂಡ ಅವೈಲೇಬಲ್ ಇರುತ್ತೆ. ಇದು ಪ್ರೈಸ್ ಅಂತ ಬಂದ್ರೆ ನಿಮ್ಗೆ 4,50,000 ಫೈನಲ್ ಮಾಡ್ಕೊಡ್ತೀನಿ. 4,50,000 ಅದು W8 ವೇರಿಯಂಟ್ ವೆಲ್ ಮಾಡಲು ಗಾಡಿ ಕೊಡ್ತೀನಿ. W8 2012 ಮಾಡಲು ಗಾಡಿ. ಓಕೆ ಸರ್. ಇನ್ನೊಂದು ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಮಾರುತಿ ಅವ್ರದ್ದು ಶಿಫ್ಟ್. ಸರ್ ಸ್ವಿಫ್ಟ್ ನೋಡ್ತಾ ಇರ್ಬೋದು. ಇದು ಬಂದು 2014 ಮಾಡಲು ಸಿಂಗಲ್ ಓನರ್ VXi ಸರ್ ಗಾಡಿ ನೋಡ್ತಾ ಇರೋದು ತುಂಬಾ ವೆಲ್ ಮೇಂಟೈನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದು ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 4,50,000 ಹೇಳ್ತಾ ಇರೋದು. 4,35,000 ಗಾಡಿ ಕೊಡ್ತೀನಿ ಸರ್. 4,35,000. ಯಾವ ಮಾಡಲ್ ಅಂದ್ರೆ 14 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಪರ್ಫಾರ್ಮೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು, Hyundai ಅವ್ರದ್ದು i20 ಸರ್. ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ನಿಮ್ಗೆ. ಇದು ಬಂದು 2017 ಮಾಡಲು ಆಸ್ಟಾ ಸರ್, ಟಾಪ್ ಎಂಡ್ ಮಾಡಲು, ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್, ವೆಲ್ ಮೇಂಟೈನ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಇವಾಗ ಕಸ್ಟಮರ್. 83,000 ಗಾಡಿ ಡ್ರಿವೆನ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ. 5,40,000 ಗಾಡಿ ಕೊಡ್ತೀನಿ ಸರ್. 17 ಮಾಡಲು ಆಸ್ಟಾ i20 ಸರ್. ನಿಮ್ ಮುಂದೆ ಇನ್ನೊಂದು ಈಕೋ ನೋಡ್ತಾ ಇರ್ಬೋದು. ಇದು 2012 ಮಾಡಲು ಸೆಕೆಂಡ್ ಓನರ್, 5 ಸೀಟರ್ AC ಗಾಡಿ. ಇದು ಪ್ರೈಸ್ ಅಂತ ಬಂದ್ರೆ 2,80,000 ಕೊಡ್ತೀರಾ ಸರ್. ನಿಮ್ ಮುಂದೆ ಒಂದು ಲಕ್ಸುರಿಯಸ್ ವೆಹಿಕಲ್ ನೋಡ್ತಾ ಇರ್ಬೋದು, BMW X3 ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿದೆ, 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 1,07,000 ಓಡಿದೆ, ವಿತ್ ಶೋರೂಮ್ ರೆಕಾರ್ಡ್ ಕೂಡ ಸಿಗುತ್ತೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಕೇವಲ 10.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್, ಫೈನಲ್ ಟು ಫೈನಲ್. ಒಂದು ಕ್ರೇಟಾ ಒಂದು ಆಪ್ಷನ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಕ್ರೆಟಾ ನೋಡ್ತಾ ಇರ್ಬೋದು, ಡೀಸೆಲ್ ಇಂಜಿನ್, 2018 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 80,000 ಓಡಿದೆ, ವಿತ್ ಶೋರೂಮ್ ರೆಕಾರ್ಡ್ ಸಿಗುವಂತ ಗಾಡಿ ಇದು. ಇದರ ಪ್ರೈಸ್ ಅಂತ ಬಂದ್ರೆ 8,80,000 ಹೇಳ್ತಾ ಇರೋದು. ಒಂದು 8,65,000 ಫೈನಲ್ ಕೊಡುವಂತೆ. i20 ಇದೆ, ಡೀಟೇಲ್ಸ್ ಕೊಡಿ ಸರ್. i20 ಆಸ್ಟಾ 2010 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್. ಇದು ಒಂದು ಕೇವಲ ನಿಮ್ಗೆ 2,50,000 ಗಾಡಿ ಕೊಡ್ತೀರಾ ಸರ್. ಓಕೆ ಸರ್. i20 ಬೇಡ ಅನ್ನೋರ್ಗೆ ಇನ್ನೊಂದು ಗ್ರ್ಯಾಂಡ್ i10 ಇರುವಂತದ್ದು. i20 ಬೇಡ ಅನ್ನೋರ್ಗೆ i10 ಇದೆ, ನೋಡ್ತಾ ಇರ್ಬೋದು. ಅದು ಅಷ್ಟೇ ಆಸ್ಟಾ ನಿಮ್ಗೆ 2015 ಮಾಡಲು ಸಿಂಗಲ್ ಓನರ್. ಬೆಲೆ ಬಂದು ಕೇವಲ 3,80,000 ಗಾಡಿ ಕೊಡ್ತೀರಾ. 3,80,000. ಒಂದು ಆಪ್ಷನ್ ಇದೆ, ಡೀಟೇಲ್ಸ್ ತಿಳಿಸ್ಕೊಡಿ. ಪೋಲೋ ನೋಡ್ತಾ ಇರ್ಬೋದು, ಕಂಫರ್ಟ್ ಲೈನ್. ಇದು 2018 ಮಾಡಲು, ಓನರ್ ಮಾತ್ರ ಥರ್ಡ್ ಆಗಿದೆ. ಗಾಡಿ ಮಾತ್ರ ಜಿನಿಯನ್ ಕಂಡೀಷನ್ ಇದೆ. ಇದು ಬಂದು 1 ಲಕ್ಷ ಓಡಿದೆ, ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ. ಬೆಲೆ ಬಂದು ಕೇವಲ 5,65,000 2018 ಮಾಡಲು ಪೋಲೋ ಸಿಗುತ್ತೆ ಸರ್. ಓಕೆ ಸರ್. ನಾನ್ ನಿಮ್ ಶೋರೂಮ್ ಅಲ್ಲಿ ನೋಡ್ದಂಗೆ ಡಸ್ಟರ್ ಅಲ್ಲಿ ಅದು ವೈಟ್ ಕಲರ್ ಅಲ್ಲಿ 2 ಆಪ್ಷನ್ ಇದೆ ಸರ್. 2 ಇದೆ. ಇದು ಬಂದು 2016 ಮಾಡಲು ಸರ್. ಅವಾಗಲೇ ಒಂದು 14 ತೋರಿಸ್ತೆ. ಇದು ಬಂದು ಕೇವಲ 4 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. 16 ಮಾಡಲು ಸೆಕೆಂಡ್ ಓನರ್ ಗಾಡಿ. 16 ಮಾಡಲು ಸೆಕೆಂಡ್ ಓನರ್. ಓಕೆ ಸರ್. ಡಸ್ಟರ್ ಬೇಡ ಅನ್ನೋರ್ಗೆ ಒಂದು ಒಳ್ಳೆ ಕಂಪ್ಯಾಕ್ಟ್ ಫೀಲ್ ಅಲ್ಲಿ ಲಕ್ಸುರಿ ಫೀಲ್ ಕೊಡುವಂತ ವೆಹಿಕಲ್ ಟೊಯೋಟಾದದು ಇನೋವಾ ಸರ್. ಡೀಟೇಲ್ಸ್ ಕೊಡಿ. 2016 ಮಾಡಲು ಯಾರು ಕೊಟ್ಟೇ ಇರಬಾರ್ದು, ಆ ಪ್ರೈಸಿಂಗ್ ನಾನು ಕೊಡ್ತೀನಿ. ಇಡೀ ಬಜಾರ್ ಅಲ್ಲೇ ಯಾರು ಕೊಟ್ಟಿರಬಾರ್ದು ಸರ್ ಆ ಪ್ರೈಸಿಂಗ್. ಇದು ಒಂದು 2016 ಮಾಡಲು, ಓನರ್ ಸೆಕೆಂಡ್ ಆಗಿದೆ, G4 ಸರ್. ಇದು G4 ವೇರಿಯಂಟ್. ಇದು ಬೆಲೆ ಬಂದು ಕೇವಲ ನಿಮ್ಗೆ 8.5 ಲಕ್ಷ ಹೇಳ್ತಾ ಇರೋದು. 8 ಲಕ್ಷಕ್ಕೆಲ್ಲ ಫೈನಲ್ ಕೊಡ್ತೀನಿ. 16 ಮಾಡಲು ಇನೋವಾ. ಇನ್ನೊಂದು ನಿಸಾನ್ ಟೆರಾನೋ ಇರುವಂತದ್ದು, ಡೀಟೇಲ್ಸ್ ಕೊಡಿ ಸರ್. ಸರ್. ಟೆರಾನೋ ನೋಡ್ತಾ ಇರ್ಬೋದು. ಇದು 2012 ಮಾಡಲ್ ಸೆಕೆಂಡ್ ಓನರ್ ವೇರಿಯಂಟ್. ಇದು ಬಂದು ಕೇವಲ ನಿಮ್ಗೆ 4 ಲಕ್ಷಕ್ಕೆ ಆಗುತ್ತೆ ಸರ್. 4 ಲಕ್ಷಕ್ಕೆ ಲೋನ್ ಆಗುತ್ತೆ. 100% ಲೋನ್ ಮಾಡ್ಕೊಡ್ತೀನಿ. ಲೋ ಬಜೆಟ್ ಗಾಡಿಗಳು ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗುವಂತದ್ದು ಸರ್? 50,000 ಸ್ಟಾರ್ಟಿಂಗ್ ಇದೆ. ನೋಡ್ತಾ ಇರ್ಬೋದು ನಿಮ್ ಮುಂದೆ ಒಂದು 800 ಇದೆ. ಇದು ಬಂದು 2000 ಮಾಡಲು, ಎಚ್ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಡಾಕ್ಯುಮೆಂಟ್ ರನ್ನಿಂಗ್ ಸರ್. ಕೇವಲ 50,000 ಗಾಡಿ ಕೊಡ್ತೀನಿ ಸರ್. 50,000ಕ್ಕೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ ಕೊಡ್ತೀನಿ. ಎಲ್ಲಿಗೆ ಬರ್ಬೇಕಾಗುತ್ತೆ ಈ ಗಾಡಿ ನೋಡಕ್ಕೆ? ಈ ಗಾಡಿ ನೋಡಕ್ಕೆ ನೀವು ಎಲ್ಲೂ ಹೋಗ್ಬೇಡಿ. ಶ್ರೀ ಸಾಯಿ ಚೈತನ್ಯ ಕಾರ್ಸ್, ಕೊಕ್ಕೆಪಾಳ್ಯ, ಮಾರ್ಡಿ ಮೇನ್ ರೋಡ್ ಅಲ್ಲಿ ಬನ್ನಿ ಸರ್. ಔಟರ್ ರಿಂಗ್ ರೋಡ್, ಸರ್ವಿಸ್ ರೋಡ್ ಅಲ್ಲೇ ನಮ್ಮ ಲೊಕೇಶನ್. ಓಕೆ ಸರ್. ನೆಕ್ಸ್ಟ್ ಯಾವ್ದು ನೋಡೋಣ ಸರ್? ನೆಕ್ಸ್ಟ್ ಇನ್ನೊಂದು ರಿಡ್ಸ್ ನೋಡ್ತಾ ಇರ್ಬೋದು. ಇದು ಬಂದು LPG ವಿತ್ ಪೆಟ್ರೋಲ್, 2014 ಮಾಡಲು ಸೆಕೆಂಡ್ ಓನರ್ ಸರ್. ಪ್ರೈಸ್ ಅಂತ ಬಂದ್ರೆ ಇದು ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು. 2,45,000 ಕೊಟ್ಬಿಡೋಣ ಸರ್. 14 ಮಾಡಲು ರಿಡ್ಸ್ 2014 VXi. ಅದು LPG ವಿತ್ ಪೆಟ್ರೋಲ್ ಅಪ್ರೂವಲ್. 2,40,000. 2,45,000 ಗಾಡಿ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಡೀಸೆಲ್ ಕೂಡ ಇರುವಂತದ್ದು, ಶಿಫ್ಟ್ ಡಿಸೈರ್. ಅದು ಡೀಸೆಲ್ ಡೀಟೇಲ್ಸ್ ಕೊಡಿ ಸರ್. ಸರ್. ಇದು 8 ಮಾಡಲು ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ಗಾಡಿ, LDI ವೇರಿಯಂಟ್. ಇದು ಬಂದು ನಿಮ್ಗೆ 285 ಗಾಡಿ ಕೊಡ್ತೀರಾ ಸರ್. 2,85,000 ಲೋನ್ ಆಗುತ್ತಾ ಇದಕ್ಕೆ? ಲೋನ್ ಆಗಲ್ಲ ಸರ್. 13 ಮೇಲೆ ತಗೊಬೇಕು. 13 ಮೇಲೆ.
ಶಿಫ್ಟ್ ಡಿಸೈರ್ ಅಲ್ಲಿ ನಿಮ್ಮ ಹತ್ರ 2 ಆಪ್ಷನ್ಸ್ ಇರುವಂತದ್ದು ಆಲ್ರೆಡಿ ಒಂದು ಡೀಟೇಲ್ಸ್ ಕೂಡ ತಿಳಿಸ್ಕೊಟ್ಟಿದೀವಿ. ಇನ್ನೊಂದಿದೆ ಅದ್ರ ಡೀಟೇಲ್ಸ್ ಕೊಡಿ. ಮಾಡ್ಲು ಈಗ ತೋರಿಸ್ತಾ ಇರೋದು 2015 ಮಾಡ್ಲು, ಇದು ಥರ್ಡ್ ಓನರ್ ಆಗಿದೆ. ಇದು LDI ವೇರಿಯಂಟ್, LDI ಟು VDI ಕಸ್ಟಮರ್ ಕನ್ವರ್ಟ್ ಮಾಡಿದ್ದಾರೆ. ಗಾಡಿ ನೋಡ್ತಾ ಇರೋದು ತುಂಬಾ ನೀಟಾಗಿದೆ. ಇದು ಪ್ರೈಸ್ ಅಂತ ಬಂದ್ರೆ ಕೇವಲ 4 ಲಕ್ಷ ಕೊಟ್ಬಿಡೋಣ ಸರ್. 4 ಲಕ್ಷಕ್ಕೆ 15 ಮಾಡ್ಲು ಡಿಸೈರ್ 4 ಲಕ್ಷ ಕೊಡ್ತೀನಿ ಸರ್. ಓಕೆ ಸರ್, ರಿಡ್ಸ್ ನಮ್ಗೆ ಎಲಿಫೆಂಟ್ ಗ್ರೇ ಬೇಡ ಅನ್ನೋರ್ಗೆ ಒಂದು ಸಿಲ್ವರ್ ಕಲರ್ ಕೂಡ ಇರುವಂತದ್ದು. ಸರ್ ಯಾವ್ದೇ ಗಾಡಿ ನಮ್ಮಲ್ಲಾಗ್ಲಿ 2 ಆಪ್ಷನ್ ಇದ್ದೇ ಇರುತ್ತೆ ಯಾವತ್ತೇ ಆಗ್ಲಿ. ನೋಡಿ ಅವಾಗಲೇ ಒಂದು 14 ತೋರಿಸ್ತೆ, ಇನ್ನೊಂದು 11. ಸರ್ ನಮ್ ಪೆಟ್ರೋಲ್ ಬೇಡ ಡೀಸೆಲ್ ಬೇಕು ಅನ್ನೋರ್ಗೆ ನೋಡ್ತೀರಿ. ಇದು 11 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, LDI ವೇರಿಯಂಟ್ ವಿತ್ ಎಲ್ಲ ಫ್ರೆಶ್ ಡಾಕ್ಯುಮೆಂಟ್ FC ಮಾಡಿಸ್ಕೊಡ್ತೀನಿ. 2,35,000 ಡೀಸೆಲ್ ಇಂಜಿನ್ 11 ಮಾಡಲು ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಅವ್ರದ್ದು ಫಿಗೋ ಬೇರೆ ಇದೆ, ಅದ್ರದ್ದು ಡೀಟೇಲ್ಸ್ ಕೊಡಿ ಸರ್. ಫೋರ್ಡ್ ಫಿಗೋ ಇದು 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದು ಬಂದು ಕೇವಲ 2 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ ಸರ್. ಡೀಸೆಲ್ ಇಂಜಿನ್ 2 ಲಕ್ಷಕ್ಕೆ ಫೋರ್ಡ್ ಫಿಗೋ ಕೊಡ್ತೀನಿ ಸರ್. ಈಕೋ ನೋಡಿದ್ರೆ ಇವಾಗ ಮತ್ತೆ ಒಂದು ಈಕೋ ಇರುವಂತದ್ದು, ಅದ್ರದ್ದು ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಇನ್ನೊಂದು ಈಕೋ ನೋಡ್ತಾ ಇರ್ಬೋದು, ಇದು 10 ಮಾಡಲು, ಇದು ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು. 1,65,000 ಕೊಡ್ತೀನಿ ಸರ್. 10 ಮಾಡಲು ಸೆಕೆಂಡ್ ಓನರ್ ಗಾಡಿ. ಟೋಟಲ್ ಆಗಿ ಓಮ್ನಿ ಕೂಡ ನೋಡಿದ್ರೆ 3 ಇರುವಂತದ್ದು ನಿಮ್ ಶೋರೂಮ್ ಅಲ್ಲಿ? ಓಮಿನಿ ಇಲ್ಲಿ 3 ಇದೆ, ಆಚೆ 4 ಇದೆ. ನಿಮ್ಗೆ ಓಮಿನಿ ಈಕೋ ಬೇಕು ಅಂದ್ರೆ ಜಸ್ಟ್ ನಮ್ ಶೋರೂಮ್ ವಿಸಿಟ್ ಮಾಡಿ, ನಾವು ಅಪ್ ಟು ಡೇಟ್ ನಿಮ್ಗೆ ಯಾವ ಗಾಡಿ ಬೇಕೋ ನಾವೆಲ್ಲ ನಿಮ್ಗೆ ಎಂಕ್ವೈರಿ ಮಾಡ್ಕೊಡ್ತೀವಿ ಸರ್. ಬಿಸ್ನೆಸ್ ಪರ್ಪಸ್ ಗೆ ಒಂದು ಒಳ್ಳೆ ಓಮ್ನಿ ನೋಡ್ತಾ ಇರ್ತಾರೆ. ಏನೀಗ ಅಂದ್ರೆ ಮ್ಯಾನುಫ್ಯಾಕ್ಚರ್ ಕೂಡ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಮಾರುತಿ ಅವರು. ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಸರ್ ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಒಂದು 2018 ಮಾಡ್ಲು ಗಾಡಿ. ಅದು ಕೇವಲ 60,000 ಡ್ರಿವೆನ್ ಆಗಿರುವಂತ ಕ್ಲಾಸ್ ಕಂಡೀಷನ್ ಇರುವಂತ ಗಾಡಿ ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬಂದು ನಿಮ್ಗೆ 3,30,000 ಗಾಡಿ ಕೊಡ್ತೀನಿ. 60,000 ಗಾಡಿ ಓಡಿದೆ. ನೀವು ಗಾಡಿ ಲಾಂಗ್ ಆರು ತಗೊಂಡೋಗ್ಬೋದು, ವರ್ಕ್ ಪರ್ಪಸ್ ಯೂಸ್ ಮಾಡ್ಬೋದು. ಆ ಕಂಡೀಷನ್ ಅಲ್ಲಿ ಗಾಡಿ ಇದೆ ಅಂತ ಹೇಳ್ಬೋದು ಸರ್. ಲೋನ್ ಆಗುತ್ತಾ ಇದಕ್ಕೆ? ಸರ್ 1 ಲಕ್ಷ ಇಲ್ಲ 80,000 ಡೌನ್ ಪೇಮೆಂಟ್ ತಗೊಂಬನ್ನಿ, ಗಾಡಿ ತಗೊಂಡೋಗಿ ಸರ್, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಕೂಡ ಆಪ್ಷನ್ ಇರೋಂತದ್ದು ಹಿಂದೆ ಓಮಿನಿ. ಇದ್ರದ್ದು ನಮ್ಗೆ ವೈಟ್ ಬೇಕು ಅಂದ್ರೆ ಇನ್ನೊಂದಿದೆ ನೋಡಿ, 11 ಮಾಡಲು. ಇದು ಅಷ್ಟೇ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಗ್ಯಾಸ್ ವಿತ್ ಪೆಟ್ರೋಲ್ ಸಿಗುತ್ತೆ ನಿಮ್ಗೆ. ಇದು ಬಂದು 2,10,000 ಕೊಟ್ಬಿಡೋಣ ಸರ್, ವಿತ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಸರ್. ಸರ್ ವೈಟ್ ಅಲ್ಲಿ ಟೋಟಲ್ ಆಗಿ 2 ಆಪ್ಷನ್ಸ್ ಇದೆ. ಅದು ಮಾರುತಿ ಓಮ್ನಿದಲ್ಲಿ ಆಲ್ರೆಡಿ ಒಂದು ನೋಡಾಯ್ತು ಇದೆ ಸರ್. ನೀವು ನೋಡ್ತಾ ಇರ್ಬೋದು, ಅವಲೇ ಒಂದು ತೋರಿಸ್ತಾ, ಈಗ ಇನ್ನೊಂದು ತೋರಿಸ್ತಾ ಇದೀನಿ. ಇದು 2008 ಮಾಡಲು ಸೆಕೆಂಡ್ ಓನರ್ ಸರ್. ಗಾಡಿ ಬಂದು ಇದು ಫ್ರೆಶ್ FC ಇನ್ಶೂರೆನ್ಸ್ ಮಾಡಿ ಗಾಡಿ ಕೊಡ್ತೀನಿ. 1,60,000 ಗಾಡಿ ಕೊಡ್ತೀನಿ. ಏನ್ ಮಾಡ್ಲಿ ಇದು? 8 ಮಾಡಲು ಸೆಕೆಂಡ್ ಓನರ್, LPG ವಿತ್ ಪೆಟ್ರೋಲ್ 2 ಇದೆ ಸರ್. ಇದಕ್ಕೆ ಲೋನ್ ಆಗಲ್ಲ ಅಲ್ಲ ಸರ್? ಲೋನ್ ಆಗಲ್ಲ, ಕ್ಯಾಶ್ ಅಲ್ಲೇ ಹೋಗ್ಬೇಕು, ಫುಲ್ ಕ್ಯಾಶ್. ಹೌದು. ಓಕೆ ಸರ್, ಇನ್ನೊಂದು ಲೋ ಬಜೆಟ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಮಾರುತಿ ಅವ್ರದ್ದು ಆಲ್ಟೋ ಇರುವಂತದ್ದು. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು ಆಲ್ಟೋ LXi ನಿಮ್ಗೆ AC ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಅಷ್ಟೇ ಫ್ರೆಶ್ ಡಾಕ್ಯುಮೆಂಟ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಕೇವಲ 1,60,000ಕ್ಕೆ 2009 ಮಾಡಲು ಆಲ್ಟೋ LXi ಕೊಡ್ತೀವಿ ಸರ್. 1,60,000. ಯಾವ ಮಾಡಲ್ ಅಂದ್ರೆ? 9 ಮಾಡಲು LXi ವೇರಿಯಂಟ್ ಸರ್. 2009 LXi ವೇರಿಯಂಟ್. ಓನರ್ಶಿಪ್ ಥರ್ಡ್ ಆಗಿದೆ ಸರ್. ಥರ್ಡ್ ಓನರ್ಶಿಪ್. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ, ಫ್ರೆಶ್ ಇವಾಗ ಮಾಡಿರೋದು ಸರ್. ಡಿಜಾನ್ ಕಾರ್ಸ್ ಅಲ್ಲಿ ಲಾಸ್ಟ್ ವೆಹಿಕಲ್, ಕೊನೆಯದಾಗಿ ಒಂದೇ ಒಂದು ವೆಹಿಕಲ್ ಪೆಂಡಿಂಗ್ ಇರುವಂತದ್ದು. ಅದು ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್, ಹ್ಯುಂಡೈ ಸ್ಯಾಂಟ್ರೋ. ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಅದ್ರದ್ದು ಡೀಟೇಲ್ಸ್ ಕೊಟ್ಬಿಡಿ ಸರ್. ಸರ್ ಗಾಡಿ ನೋಡ್ತಾ ಇರ್ಬೋದು, ಇದು 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಅಷ್ಟೇ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ. ಇದು ಪ್ರೈಸ್ ಅಂತ ಬಂದ್ರೆ ನಿಮ್ಗೆ ಕೇವಲ 1,75,000 ಗಾಡಿ ಕೊಡ್ತೀನಿ ಸರ್. 1,75,000ಕ್ಕೆ 9 ಮಾಡಲು. ಅದು ಅಲ್ಲದೆ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್. 2009 ಮಾಡಲು. ಅಲ್ಲಿಂದ ಇಲ್ಲಿವರೆಗೂ ಸಿಂಗಲ್ ಓನರ್ ಅಲ್ಲಿ ಇದೆ. ಲೋನ್ ಏನಾರ ಆಗುತ್ತಾ ಸರ್? ಲೋನ್ ಆಗಲ್ಲ, ಕ್ಯಾಶ್ ಹೋಗ್ಬೇಕು. ಆಲ್ಮೋಸ್ಟ್ ಲೋ ಬಜೆಟ್ ಎಲ್ಲ ನೀವು ಕ್ಯಾಶ್ ಹೋಗ್ಬೇಕು ಸರ್. ಮಾಡ್ಲು ಗಾಡಿ ಅಂದ್ರೆ ನಿಮ್ಗೆ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಪ್ರೈವೇಟ್ ಲೋನ್ ಕೂಡ ಆಗಲ್ಲ? ನೋಡೋಣ ಸರ್, ಟ್ರೈ ಮಾಡೋಣ. ಬಟ್ ಈ ಅಮೌಂಟ್ಗೆಲ್ಲ ಲೋನ್ ಆಗಲ್ಲ ನಿಮ್ಗೆ. ಅಪ್ ಟು 2 ಲ್ಯಾಕ್ ಮೇಲೆ ತಗೊಂಡ್ರೆ ಬೇಕಂದ್ರೆ ಟ್ರೈ ಮಾಡ್ಕೊಡ್ತೀನಿ ಸರ್. ಓಕೆ ಸರ್.